Hello everyone, welcome back to the channel. I'm Divya Shri. In this video, we will go through the KSET English Literature PYQ year by year. I'll explain each question in Kannada, discuss the correct answer and also tell you which topic are repeatedly asked. Okay, without further ado, let's start the class. First question on the screen. One of the consequences of the Great Oval Shift on the English language was. Okay, one of the consequences of the Great Oval Shift on the English language was. First of all, understand what do you mean by Great Oval Shift. ಆಯ್ತಾ, ಗ್ರೇಟ್ ಓವಲ್ ಶಿಫ್ಟ್ ಅಂತಂದ್ರೇನು ಸೌಂಡ್ ಚೇಂಜ್ ಅಂತ ಹೇಳ್ತೀವಿ. ಆಯಿತಾ, ಗ್ರೇಟ್ ಓವಲ್ ಶಿಫ್ಟ್ ಅಂದ್ರೇನು ಸೌಂಡ್ ಚೇಂಜನ್ನು ನಾವು ಏನಂತ ಹೇಳ್ತೀವಿ, ಗ್ರೇಟ್ ಓವಲ್ ಶಿಫ್ಟ್ ಅಂತ ಹೇಳ್ತೀವಿ. ಎಕ್ಸ್ಪೆಷಲಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಬಿಟ್ವೀನ್ 15 ಆ್ಯಂಡ್ ಏನಂತ ಹೇಳ್ತೀವಿ 18th ಸೆಂಚುರಿಯಲ್ಲಿ ನಡೆದಿರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ವಿಚ್ ಅಫೆಕ್ಟೆಡ್ ದ ಪ್ರೊನೌನ್ಸಿಯೇಷನ್, ಆಯಿತಾ, ಪ್ರೊನೌನ್ಸಿಯೇಷನ್ ಆಫ್ ಲಾಂಗ್ ಓವಲ್ಸ್. ಓಕೆ, ಲಾಂಗ್ ಓವಲ್ಸ್, ಲಾಂಗ್ ಓವಲ್ಸ್. ಸೊ ಲಾಂಗ್ ಓವಲ್ಸ್ನ ಪ್ರೊನೌನ್ಸಿಯೇಷನ್ಸಲ್ಲಿ ಏನು ಚೇಂಜಸ್ ಆಗಿರೋದನ್ನು ನಾವು ಏನಂತ ಹೇಳ್ತೀವಿ, ಗ್ರೇಟ್ ಓವಲ್ ಶಿಫ್ಟ್ ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪ ಅಂದರೆ ಓವಲ್ ಸೌಂಡ್ಸ್ ವರ್ ಪ್ರೊನೌನ್ಸ್ಡ್ ಇನ್ ದ ಲೋವರ್ ಸೈಡ್ ಆಫ್ ದ ಮೌತ್. ಆಯ್ತಾ, ಅಟ್ ಫಸ್ಟ್ ಏನಾಗ್ತಿತ್ತು ಅಂತಂದರೆ ಓವಲ್ ಸೌಂಡನ್ನು ನಾವು ಲೋವರ್ ಸೈಡ್ ಆಫ್ ದ ಮೌತಲ್ಲಿ ಅದನ್ನು ಪ್ರೊನೌನ್ಸ್ ಮಾಡ್ತಾ ಇದ್ವಿ. ವಿಚ್ ಚೇಂಜ್ ಇನ್ ಟು ಏನಂತ ಹೇಳ್ತೀವಿ, ಪ್ರೊನೌನ್ಸ್ ಇನ್ ದ ಅಪ್ಪರ್ ಸೈಡ್ ಆಫ್ ದ ಮೌತಲ್ಲಿ ನಾವು ನೋಡ್ತಾ ಹೋಗ್ಬೋದು. ಆಯಿತಾ, ಆ್ಯಂಡ್ ಶಾರ್ಟ್ ಓವಲ್ಸಲ್ಲಿ ಏನು ಕೂಡ ಏನಂತ ಹೇಳ್ತೀವಿ, ದರ್ ಈಸ್ ನೋ ಏನಂತ ಹೇಳ್ತೀವಿ, ಡಸಂಟ್ ಅಫೆಕ್ಟ್ ಆನ್ ದ್ಯಾಟ್. ಓಕೆ, ಓನ್ಲಿ ಲಾಂಗ್ ಓವಲ್ಸಲ್ಲಿ ಏನಾಗುತ್ತೆ, ದ ಚೇಂಜಸ್ ಇನ್ ದ ಪ್ರೊನೌನ್ಸಿಯೇಷನ್ ಅಂತ ಹೇಳ್ಬೋದು. ಲೆಟ್ಸ್ ಡಿಸ್ಕಸ್ ದ ಏನಂತ ಹೇಳ್ತೀವಿ ಆಪ್ಷನ್ಸ್ ಒನ್ ಬೈ ಒನ್. ದ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ದ ಲಾಂಗ್ ಓವಲ್ಸ್. ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ದ ಲಾಂಗ್ ಓವಲ್ಸ್, ಇಟ್ಸ್ ರಾಂಗ್. ಬಿಕಾಸ್ ಇಲ್ಲಿ ಕ್ವೆಶ್ಚನ್ಸ್ ಏನಪ್ಪ ಅಂತಂದರೆ ಲಾಂಗ್ ಗ್ರೇಟ್ ಓವಲ್ ಶಿಫ್ಟಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ಏನಂತ ಹೇಳ್ತೀವಿ ಪ್ರೊನೌನ್ಸಿಯೇಷನ್ನಲ್ಲಿ ಏನಾಗುವಂಥದ್ದು, ದರ್ ವರ್ ಶಿಫ್ಟಿಂಗ್ ಅಥವಾ ಮೂವ್ಮೆಂಟ್ ಆರ್ ಶಿಫ್ಟಿಂಗ್ ಆಫ್ ದ ಲಾಂಗ್ ಓವಲ್ಸ್, ನಾಟ್ ಇನ್ಕ್ರೀಸ್. ಆಯಿತಾ, ಇನ್ಕ್ರೀಸ್ ಆಗೋದಲ್ಲ, ಜಸ್ಟ್ ಶಿಫ್ಟಿಂಗ್ ಆಗೋವಂಥದ್ದು ಅಥವಾ ನಾವೇನಂತ ಹೇಳ್ತೀವಿ ಇನ್ನೊಂದು ಮೂವ್ಮೆಂಟ್ ಆಗೋವಂಥದ್ದು. ಸೊ ಅದನ್ನು ನಾವೇನಂತ ಹೇಳ್ತೀವಿ ಗ್ರೇಟ್ ಓವಲ್ ಶಿಫ್ಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಫಸ್ಟ್ ಒನ್ ಇಸ್ ರಾಂಗ್. ಸೆಕೆಂಡ್ ಒನ್ ನೋಡಿ, ದ ಶಾರ್ಟ್ of the ovals. No, there is no shortening, doesn't affect on the length of the oval. ಆಯ್ತಾ, ಶಾರ್ಟನಿಂಗ್ ಆಫ್ ದ ಓವಲ್ಸ್ ಅಂತ ಏನೂ ಇಲ್ಲ. ಜಸ್ಟ್ ಏನಂತ ಹೇಳ್ತೀವಿ, ಜಸ್ಟ್ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುವಂಥದ್ದು. ಅಂದರೆ ಅಪ್ಪರ್ ಏನಂತ ಹೇಳ್ತೀವಿ ಲೋವರ್ ಸೈಡ್ ಆಫ್ ದ ಮೌತಲ್ಲಿ ಮಾತಾಡ್ತಾ ಇರೋವಂಥದ್ದನ್ನು ಓವಲ್ ಪ್ರೊನೌನ್ಸಿಯೇಷನ್ ಮಾಡ್ತಾ ಇರೋದನ್ನು ಅಪ್ಪರ್ ಸೈಡ್ ಆಫ್ ದ ಮೌತಲ್ಲಿ ಪ್ರೊನೌನ್ಸ್ ಮಾಡುವಂಥದ್ದು, ಜಸ್ಟ್ ಅಷ್ಟೇ. ದೆರ್ ಈಸ್ ನೋ ಶಾರ್ಟನಿಂಗ್ ಆಫ್ ದ ಓವಲ್ಸ್. ನೆಕ್ಸ್ಟ್ ನೋಡಿ, ದ ಇನ್ಕ್ರೀಸ್ ಇನ್ ದ ಫೆಮಿನೈನ್ ಎಂಡಿಂಗ್ ಆಫ್ ದ ವರ್ಡ್ಸ್. ಫೆಮಿನೈನ್ ಎಂಡಿಂಗಲ್ಲಿ ಅಂದರೆ ಆ್ಯಕ್ಚುಲಿ ಇದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಲೈಕ್ ಒನ್ ಶಾರ್ಟ್ ರಿವಿಷನ್ ಆನ್ ಲಿಟರರಿ ಡಿವೈಸಸ್ ಅಲ್ಲಿ ಡಿಸ್ಕಸ್ ಮಾಡಿದೆ. ಫೆಮಿನೈನ್ ರೈಮ್ ಆ್ಯಂಡ್ ಮಸ್ಕುಲೈನ್ ರೈಮ್ ಬಗ್ಗೆ ಹೇಳ್ತಿದ್ದೆ. ಅದರಲ್ಲಿ ಸ್ಟ್ರೆಸ್ಡ್ ಆ್ಯಂಡ್ ಅನ್ಸ್ಟ್ರೆಸ್ಡ್ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ಬೇಸಿಕಲಿ ಫೆಮಿನೈನ್ ಎಂಡಿಂಗ್ ಎಲ್ಲಿ ಬರುತ್ತೆ ಅಂದರೆ ರೈಮ್ಸಲ್ಲಿ ಬರುತ್ತೆ. ಇಟ್ಸ್ ನಾಟ್ ಇನ್ ದ ಗ್ರೇಟ್ ಓವಲ್ ಶಿಫ್ಟಲ್ಲಿ. ಸೊ ಹಾಗಾಗಿ ದಟ್ಸ್ ಆಲ್ಸೋ ರಾಂಗ್. ಚೇಂಜಸ್ ಇನ್ ದ ಪ್ರೊನೌನ್ಸಿಯೇಷನ್, that's absolutely right. So D is the correct answer for this particular question. ಓಕೆ, ಸೆಕೆಂಡ್ ಕ್ವಶನ್ ನೋಡಿ, ಅ ಕೋಡ್ ಮಿಕ್ಸ್ ಟೆಕ್ಸ್ಟ್ ಮೀನ್ಸ್ ಅಂದರೆ ಕೋಡ್ ಸ್ವಿಚಿಂಗ್ ಅಂತಲೂ ಕೂಡ ಹೇಳ್ತೀವಿ. ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ ಒನ್ ಶಾರ್ಟ್ ರಿವಿಷನ್ಸಲ್ಲೇ. ಆಲ್ಮೋಸ್ಟ್ ಆಲ್ ದ ಕ್ವೆಶ್ಚನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ಅ ಕೋಡ್ ಮಿಕ್ಸ್ ಟೆಕ್ಸ್ಟ್ ಅಥವಾ ಕೋಡ್ ಸ್ವಿಚಿಂಗ್ ಅಂತಂದ್ರೇನು, ದಟ್ ಮೀನ್ಸ್ ಯೂಸಸ್ ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜಸ್. ಓಕೆ, ಕೋಡ್ ಮಿಕ್ಸಿಂಗ್ ಅಂದ್ರೇನು, ಲಿಂಗ್ವಿಸ್ಟಿಕ್ ಫಿನಾಮಿನಾ ವೇರ್ ದ ಸ್ಪೀಕರ್ ಆರ್ ರೈಟರ್ ಆಲ್ಟರ್ನೇಟ್ ಬಿಟ್ವೀನ್ 2 or more ಲ್ಯಾಂಗ್ವೇಜಸ್. ಅಂದರೆ ಕೋಡ್ ಮಿಕ್ಸಿಂಗ್ ಅಂತಂದ್ರೇನು, ಸೊ ವೈಲ್ ಸ್ಪೀಕಿಂಗ್ ನಾವು ಬರಿಬೇಕಾದ್ರೆ ಅಥವಾ ವೈಲ್ ವಿ ಆರ್ ಸ್ಪೀಕಿಂಗ್ ನಾವೇನು ಮಾಡ್ತೀವಿ ಅಂದರೆ ಎರಡಕ್ಕಿಂತ ಹೆಚ್ಚು ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಕನ್ನಡ ಅಲ್ವಾ. ಸೊ ನಾವು ಮಾತಾಡ್ತಿರ್ಬೇಕಾದ್ರೆ ಏನು ಮಾಡ್ತೀವಿ, ಇನ್ ಬಿಟ್ವೀನ್ ನಾವೇನು ಮಾಡ್ತೀವಿ ಇಂಗ್ಲೀಷನ್ನು ಮಾತಾಡೋ ಅಂಥದ್ದು ಅಥವಾ ಬೇರೆ ಯಾವುದೋ ಲ್ಯಾಂಗ್ವೇಜಸನ್ನು ಮಧ್ಯ ಮಾತಾಡೋ ಅಂಥದ್ದು. ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಕೋಡ್ ಮಿಕ್ಸ್ ಟೆಕ್ಸ್ಟ್ ಅಥವಾ ಏನಂತ ಹೇಳ್ತೀವಿ ಕೋಡ್ ಸ್ವಿಚಿಂಗ್ ಅಂತಲೂ ಕೂಡ ಹೇಳ್ತೀವಿ. ಯೂಸ್ ಸ್ಟ್ಯಾಂಡರ್ಡ್ ಆ್ಯಂಡ್ ನಾನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್. ದಿಸ್ ಈಸ್ ಬೇಸಿಕಲಿ ಡೈಗ್ಲೋಸಿಯಾ ಅಂತ ಹೇಳ್ತೀವಿ. ಡೈಗ್ಲೋಸಿಯಾ ಅಂತಂದ್ರೇನು, ಸ್ಟೈಲ್ ಶಿಫ್ಟಿಂಗ್ ವಿತ್ ಇನ್ ಅ ಸಿಂಗಲ್ ಲ್ಯಾಂಗ್ವೇಜಲ್ಲಿ ದೆರ್ ವರ್ ಚೇಂಜಸ್ ಇನ್ ದ ಸ್ಟೈಲ್ ಅಂತ ಹೇಳ್ಬೋದು. ದಟ್ ಈಸ್ ಡೈಗ್ಲೋಸಿಯಾ. ನೆಕ್ಸ್ಟ್ ಟು ಯೂಸಸ್ ಟ್ರಾನ್ಸ್ಲೇಷನ್ ಆಫ್ ದ ಫಸ್ಟ್ ಲ್ಯಾಂಗ್ವೇಜಸ್. ದಿಸ್ ಈಸ್ ಬೇಸಿಕಲ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಬರುತ್ತಿದ್ದು. ಇಟ್ಸ್ ನಾಟ್ ಕಮ್ಸ್ ಅಂಡರ್ ಕೋಡ್ ಮಿಕ್ಸಿಂಗ್. ನೆಕ್ಸ್ಟ್ ನೋಡಿ, ಯೂಸಸ್ ಸ್ಪೋಕನ್ ಆ್ಯಂಡ್ ರಿಟರ್ನ್ ಫಾರ್ಮ್ ಆಫ್ ಲ್ಯಾಂಗ್ವೇಜ್. ಇಟ್ ಈಸ್ ಮೋಡ್ ಸ್ವಿಚಿಂಗ್ ಅಂತ ಹೇಳ್ತೀವಿ. ಮೋಡ್ ಸ್ವಿಚಿಂಗ್ ಅಂದ್ರೇನು, ಜಸ್ಟ್ ಕಮ್ಯುನಿಕೇಷನ್ ಮೀಡಿಯಮಲ್ಲಿ ಬರುವಂಥದ್ದು. ಜಸ್ಟ್ ಯೂಸಸ್ ಸ್ಪೋಕನ್ ಆ್ಯಂಡ್ ರಿಟರ್ನ್ ಫಾರ್ಮ್ ಆಫ್ ಲ್ಯಾಂಗ್ವೇಜನ್ನು ಯೂಸ್ ಮಾಡೋವಂಥದ್ದು. ಸೊ ಇಟ್ಸ್ ಮೋಡ್ ಸ್ವಿಚಿಂಗ್ ಅಂತ ಹೇಳ್ತೀವಿ. ಮ್ಯಾಚ್ ದ ಫಾಲೋವಿಂಗ್: ಟ್ರಾನ್ಸ್ಫರ್ ಆಫ್ ಲ್ಯಾಂಗ್ವೇಜ್,
transfer of knowledge, exclusive use of written form, total immersion in target language, real life situations. Okay, transfer of language ನಾವು ಏನಂತ ಹೇಳ್ತೀವಿ, ದಟ್ಸ್ ಬೇಸಿಕಲಿ ಲೆಕ್ಚರ್ ಮೆಥಡ್ ಅಂತ ಹೇಳಿ ಹೇಳ್ತೀವಿ. ಅಂದರೆ ಇಲ್ಲಿ ಒನ್ ವೇ ಟ್ರಾನ್ಸ್ಫರ್ ಆಫ್ ನಾಲೆಜ್ ಫ್ರಮ್ ಒನ್ ಟೀಚರ್ ಟು ಸ್ಟೂಡೆಂಟ್ಸ್ ಅಲ್ವಾ, ಒನ್ ವೇ ಟ್ರಾನ್ಸ್ಫರ್ ಆಫ್ ನಾಲೆಜ್ ಫ್ರಮ್ ಒನ್ ಟೀಚರ್ ಟು ದ ಸ್ಟೂಡೆಂಟ್ಸ್ ಅಲ್ವಾ, ಒಂದು ಟೀಚರ್ಸಿಂದ ಸ್ಟೂಡೆಂಟ್ಸಿಗೆ ನಾವೇನು ಮಾಡ್ತೀವಿ, ನಾಲೆಜನ್ನು ಟ್ರಾನ್ಸ್ಫರ್ ಮಾಡೋದನ್ನು ಏನಂತ ಹೇಳ್ತೀವಿ, ಟ್ರಾನ್ಸ್ಫರ್ ಆಫ್ ನಾಲೆಜನ್ನು ಲೆಕ್ಚರ್ ಮೆಥಡ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಒನ್ ನೋಡಿ, ಎಕ್ಸ್ಕ್ಲೂಸಿವ್ ಯೂಸ್ ಆಫ್ ರಿಟರ್ನ್ ಫಾರ್ಮ್. ಎಕ್ಸ್ಕ್ಲೂಸಿವ್ ಯೂಸ್ ಆಫ್ ರಿಟರ್ನ್ ಫಾರ್ಮ್ ಅನ್ನು ಏನಂತ ಕರಿತೀವಿ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ಮಾಸ್ಟರಿಂಗ್ ಗ್ರಾಮ್ಯಾಟಿಕಲ್ ರೂಲ್ಸ್ ಆ್ಯಂಡ್ ವೊಕ್ಯಾಬ್ಯುಲರಿ ಬೈ ರಿಟರ್ನ್ ಫಾರ್ಮ್. ಓಕೆ, ಸೊ ಅಂದರೆ ನಾವು ಇಲ್ಲೇನು ಮಾಡ್ತೀವಿ, ರಿಟರ್ನ್ ಫಾರ್ಮನ್ನು ಯೂಸ್ ಮಾಡ್ತಾ ಹೋಗುವಂಥದ್ದು. ಟೋಟಲ್ ಇಮರ್ಷನ್ ಇನ್ ಟಾರ್ಗೆಟ್ ಲ್ಯಾಂಗ್ವೇಜಸ್. ಟೋಟಲ್ ಇಮರ್ಷನ್ ಇನ್ ಟಾರ್ಗೆಟ್ ಲ್ಯಾಂಗ್ವೇಜಸ್ ಅನ್ನು ಏನಂತ ಹೇಳ್ತೀವಿ, ಡೈರೆಕ್ಟ್ ಮೆಥಡ್ ಅಂತ ಹೇಳಿ ಹೇಳ್ತೀವಿ. ಡೈರೆಕ್ಟ್ ಮೆಥಡ್ ಅಂದರೆ ಓನ್ಲಿ ಟಾರ್ಗೆಟ್ ಲ್ಯಾಂಗ್ವೇಜನ್ನು ನಾವು ಅಲೌ ಮಾಡ್ತೀವಿ, ನಾಟ್ ಟ್ರಾನ್ಸ್ಲೇಷನ್ನ ಕಂಪ್ಲೀಟ್ಲಿ ಬ್ಯಾನ್ ಮಾಡಿರ್ತೀವಿ. ರಿಯಲ್ ಲೈಫ್ ಸಿಚುವೇಶನ್ಸ್ ಅಂದ್ರೇನು, ಇಲ್ಲಿ ಅಬಿಲಿಟಿ ಟು ಕಮ್ಯುನಿಕೇಟ್ ಇಫೆಕ್ಟಿವ್ಲಿ ಇನ್ ರಿಯಲ್ ವರ್ಲ್ಡ್ ಎವ್ರಿ ಡೇ ಸಿಚುವೇಶನ್ಸ್. ಅಂದರೆ ನಾವು ಹೌ ವಿ ಅಬಿಲಿಟಿ ಟು ಕಮ್ಯುನಿಕೇಟ್ ಇನ್ ದ ರಿಯಲ್ ವರ್ಲ್ಡ್ ಸಿಚುವೇಶನ್ಸ್ ನಾವು ಹೇಗೆ ಮಾತಾಡ್ತೀವಿ ಅನ್ನೋದು ಏನಂತ ಹೇಳ್ತೀವಿ, ಕಮ್ಯುನಿಕೇಟಿವ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ಎ ಈಸ್ 3, ಓಕೆ, ಎ ಈಸ್ 4, ಬಿ ಈಸ್ 3, C is 1 and D is 2. A is the correct answer. Okay, match the following. Phonetics ಅಂದ್ರೇನು, ಫೊನೆಟಿಕ್ಸ್ ಅಂತಂದರೆ ಸ್ಟಡಿ ಆಫ್ ಸ್ಪೀಚ್ ಸೌಂಡ್ ಅಲ್ವಾ, ಸ್ಟಡಿ ಆಫ್ ಸ್ಪೀಚ್ ಸೌಂಡನ್ನು ಏನಂತ ಕರಿತೀವಿ, ದಟ್ಸ್ ಫೊನೆಟಿಕ್ಸ್ ಅಂತ ಹೇಳಿ ಹೇಳ್ತೀವಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಸಿಮ್ಯಾಂಟಿಕ್ ಅಂತಂದ್ರೇನು, ಸ್ಟಡಿ ಆಫ್ ಮೀನಿಂಗ್ ಇನ್ ಲ್ಯಾಂಗ್ವೇಜ್ ಅಲ್ವಾ, ಸ್ಟಡಿ ಆಫ್ ಮೀನಿಂಗ್ ಇನ್ ಲ್ಯಾಂಗ್ವೇಜ್ ಆಯಿತಾ. ಸೊ ಇದನ್ನು ಏನಂತ ಹೇಳ್ತೀವಿ, ಸಿಮ್ಯಾಂಟಿಕ್ಸ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಸಿಂಟ್ಯಾಕ್ಸ್ ಅಂದ್ರೇನು, ಸೆಂಟೆನ್ಸ್ ಪ್ಯಾಟರ್ನ್ ಅಥವಾ ಸ್ಟ್ರಕ್ಚರನ್ನು ನಾವೇನಂತ ಹೇಳ್ತೀವಿ, ಸಿಂಟ್ಯಾಕ್ಸ್ ಅಂತ ಹೇಳ್ತೀವಿ. ಲೆಕ್ಸಿಕ್ಸ್ ಅಂದ್ರೇನು, ಲೆಕ್ಸಿಕ್ಸ್ ಅಂದರೆ ವರ್ಡ್ಸ್ ಅಂದರೆ ವೊಕ್ಯಾಬ್ಯುಲರಿ ಆಫ್ ದ ಲ್ಯಾಂಗ್ವೇಜನ್ನು ಲೆಕ್ಸಿಕ್ಸ್ ಅಂತ ಹೇಳಿ ಹೇಳ್ತೀವಿ, ಲೆಕ್ಸಿಕ್ಸ್ ಅಂತ ಹೇಳ್ತೀವಿ. ಸೊ ಎ ಈಸ್ 3, ಓಕೆ, ಎ ಈಸ್ 3, ಬಿ ಈಸ್ 1, okay, C is 4 and D is 5. C is the correct answer. Okay na. Next one, Ferdinand de Saussure argued that the unit of lang is lang. What do you mean by lang? Lang ಅಂದ್ರೇನು, ಕಾಂಟ್ರಾಸ್ಟಿವ್ ಆ್ಯಂಡ್ ರಿಲೇಷನಲ್ ಅಂತ ಹೇಳ್ತೀವಿ. ಕಾಂಟ್ರಾಸ್ಟಲ್ ಅಂದ್ರೇನು, ಡಿಫ್ರೆನ್ಸ್. ಓಕೆ, ಕಾಂಟ್ರಾಸ್ಟ್ ಅಂದ್ರೇನು, ಡಿಫ್ರೆನ್ಸ್. ರಿಲೇಷನಲ್ ಅಂತಂದ್ರೇನು, ಆ್ಯಕ್ಚುಲಿ ರಿಲೇಷನ್ಶಿಪ್ ಅಲ್ವಾ, ರಿಲೇಷನ್ಶಿಪ್ಸ್ ಅಂತ ಹೇಳ್ತೀವಿ. ಕಾಂಟ್ರಾಸ್ಟಿವ್ ಅಂದ್ರೇನು, ಈಗ ಫಾರ್ ಎಕ್ಸಾಂಪಲ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೈನ್ ಬೈ ಅನಲೈಸಿಂಗ್ ದ ಡಿಫ್ರೆನ್ಸಸ್. ಕಾಂಟ್ರಾಸ್ಟಿವ್ ಅಂದರೆ ನಾವು ಡಿಫ್ರೆನ್ಸಸ್ಸನ್ನು ಅನಲೈಸ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಹಾಟ್ ಈಸ್ ಹಾಟ್, ವೈ ಇಟ್ ಈಸ್ ಹಾಟ್, ಇಟ್ ಈಸ್ ನಾಟ್ ಕೋಲ್ಡ್ ಅಲ್ವಾ. ಸೊ ಹಾಟನ್ನು ಹಾಟ್ ಅಂತ ಕರಿತೀವಿ, ಯಾಕೆಂತಂದರೆ ಇಟ್ಸ್ ನಾಟ್ ಕೋಲ್ಡ್. ಕ್ಯಾಟ್ ಈಸ್ ಕ್ಯಾಟ್, ಇಟ್ ಈಸ್ ನಾಟ್ ಬ್ಯಾಟ್. ಹಾಗಾಗಿ ಅದನ್ನು ನಾವೇನಂತ ಹೇಳ್ತೀವಿ, ಸೊ ಇದು ಡಿಫ್ರೆನ್ಸಸ್ಸನ್ನು ನಾವು ನೋಡ್ಬೋದು. ರಿಲೇಷನಲ್ ಅಂದ್ರೇನು ನಮ್ಗೆ ಗೊತ್ತಿದೆ, ವೆರಿ ಫರ್ಡಿನಾಂಡ್ ಶಶೋರ್ ಹೇಳೋಂತಹ ಕಾನ್ಸೆಪ್ಟ್, ಸೈನ್ ಈಸ್ ಈಕ್ವಲ್ ಟು ಸಿಗ್ನಿಫೈಯರ್ ಡಿವೈಡೆಡ್ ಬೈ ಸಿಗ್ನಿಫೈಡ್. ಅಂದರೆ ಒಂದು ವರ್ಡ್ಗೆ ಇರುವಂತಹ ಅರ್ಥ, ಅದನ್ನು ರಿಲೇಷನ್ಶಿಪ್ ಅಂತ ಹೇಳಿ ಹೇಳ್ತೀವಿ. ಸೊ ಹಾಗಾಗಿ ಕಾಂಟ್ರಾಸ್ಟಿವ್ ಆ್ಯಂಡ್ ರಿಲೇಷನ್ ಈಸ್ ಕರೆಕ್ಟ್ ಆನ್ಸರ್. ಪೆರೋಲ್ ಅಂತಂದ್ರೇನು, ಪೆರೋಲ್ ಈಸ್ ಬೇಸಿಕಲಿ ಆ್ಯಕ್ಚುವಲ್ ಸ್ಪೀಚ್ ಅಂತ ಹೇಳಿ ಹೇಳ್ತೀವಿ. ಇಂಡಿವಿಜುವಲ್ ಆ್ಯಕ್ಚುವಲ್ ಆ್ಯಕ್ಟ್ ಆಫ್ ಸ್ಪೀಕಿಂಗ್ ಅಥವಾ ರೈಟಿಂಗ್, ಅದನ್ನು ನಾವೇನಂತ ಹೇಳ್ತೀವಿ, ಪೆರೋಲ್ ಅಂತ ಹೇಳಿ ಹೇಳ್ತೀವಿ. ಲ್ಯಾಂಗ್ ಅಂದ್ರೇನು, ಲ್ಯಾಂಗ್ ಅಂದರೆ ಡೆಫಿನೇಷನ್ ಆಫ್ ಲ್ಯಾಂಗ್ ಈಸ್ ಅಬ್ಸ್ಟ್ರಾಕ್ಟ್, ಓಕೆ, ಅಬ್ಸ್ಟ್ರಾಕ್ಟ್ ಸಿಸ್ಟಮ್ ಆಫ್ ರೂಲ್ಸ್, ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ. ಓಕೆ, ವೊಕ್ಯಾಬ್ಯುಲರಿಯನ್ನು ಏನಂತ ಹೇಳ್ತೀವಿ, ಲ್ಯಾಂಗ್ ಅಂತ ಹೇಳಿ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀವಿ, ಮ್ಯಾಥ್ಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತೀವಿ, ಟೇಬಲ್ಸನ್ನು ಯೂಸ್ ಮಾಡ್ತೀವಿ. ದಟ್ಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಲ್ಯಾಂಗ್ ಆಯಿತಾ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನಾವು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ನಮಗೆ ಟೇಬಲ್ಸ್ ಗೊತ್ತಿರಬೇಕು, ಕರೆಕ್ಟ್ ಅಲ್ವಾ. ಸೊ ಅದು ನಾವೇನಂತ ಹೇಳ್ತೀವಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇನ್ ಮ್ಯಾಥ್ಸ್, ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಗ್ರಾಮ್ಯಾಟಿಕಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇನ್ ಲ್ಯಾಂಗ್ವೇಜಸ್, ಅದನ್ನು ಲ್ಯಾಂಗ್ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ನೋಡಿ, ದ ಟರ್ಮ್ಸ್ ಡೀಪ್ ಸ್ಟ್ರಕ್ಚರ್ ಆ್ಯಂಡ್ ಸರ್ಫೇಸ್ ಸ್ಟ್ರಕ್ಚರ್ ಈಸ್ ಅಸೋಸಿಯೇಟೆಡ್ ವಿತ್, ಡೀಪ್ ಸ್ಟ್ರಕ್ಚರ್ ಸರ್ಫೇಸ್ ಸ್ಟ್ರಕ್ಚರ್ ಅಸೋಸಿಯೇಟೆಡ್ ವಿತ್ ನಾಮ್ ಚಾಮ್ಸ್ಕಿ ಆಯಿತಾ. ಈ ಪರ್ಟಿಕ್ಯುಲರ್ ಮೆಥಡ್ ಆಫ್ ಥಿಯರಿಯನ್ನು ಎಲ್ಲಿ ಹೇಳಿದರೆ, ಟ್ರಾನ್ಸ್ಫಾರ್ಮೇಷನಲ್ ಗ್ರಾಮರಲ್ಲಿ ಹೇಳಿದ್ದಾರೆ ಆಯಿತಾ. ಟ್ರಾನ್ಸ್ಫಾರ್ಮೇಷನಲ್ ಗ್ರಾಮರ್ ಇದರಲ್ಲಿ ಹಿ ಡಿಸ್ಕಸ್ ಅಬೌಟ್ ಡೀಪ್ ಸ್ಟ್ರಕ್ಚರ್ ಮತ್ತು ಸರ್ಫೇಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾರೆ. ಡೀಪ್ ಸ್ಟ್ರಕ್ಚರ್ ಅಂತಂದ್ರೇನು, ಡೀಪ್ ಸ್ಟ್ರಕ್ಚರ್ ಮೀನ್ಸ್ ಸಿಮ್ಯಾಂಟಿಕ್ ಅಥವಾ ಬೇಸಿಕ್ ಗ್ರಾಮ್ಯಾಟಿಕಲ್ ಸೆಂಟೆನ್ಸ್. ಓಕೆ, ಸಿಮ್ಯಾಂಟಿಕ್ ಅಥವಾ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರನ್ನು ಡೀಪ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಅದೇ ಸರ್ಫೇಸ್ ಸ್ಟ್ರಕ್ಚರ್ ಅಂತಂದ್ರೇನು, ಸರ್ಫೇಸ್ ಸ್ಟ್ರಕ್ಚರ್ ಅಂತಂದರೆ ಆ್ಯಕ್ಚುವಲ್
ಏನಂತ ಹೇಳ್ತೀವಿ, ಆ್ಯಕ್ಚುವಲ್ ಸ್ಪೋಕನ್ ಆರ್ ರಿಟರ್ನ್ ಸೆಂಟೆನ್ಸ್. ರಿಟರ್ನ್ ಸೆಂಟೆನ್ಸನ್ನು ಏನಂತ ಕರಿತೀವಿ, ಸರ್ಫೇಸ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಈಗ ನಾವು ಈ ಒಂದು ಆ್ಯಕ್ಚುವಲ್ ಸ್ಪೋಕನ್ ಮತ್ತು ರಿಟರ್ನ್ ಸೆಂಟೆನ್ಸ್ನ ಹೌ ವಿ ಆಲ್ಟರ್, ಹೇಗೆ ಆಲ್ಟರ್ ಮಾಡ್ಬೋದು ಥ್ರೂ ಗ್ರಾಮ್ಯಾಟಿಕಲ್ ಏನಂತ ಹೇಳ್ತೀವಿ ಟ್ರಾನ್ಸ್ಫಾರ್ಮೇಷನ್. ಈಗ ಫಾರ್ ಎಕ್ಸಾಂಪಲ್ ಈಗ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ರಾಮ್ ಈಟ್ಸ್ ಎ ಮ್ಯಾಂಗೋ. ಓಕೆ, ಈಟ್ಸ್ ಎ ಮ್ಯಾಂಗೋ ಅಂದ್ಕೊಳ್ಳೋಣ. ಪ್ಯಾಸಿವ್ ವಾಯ್ಸಿಗೆ ಹೇಗೆ ಮಾಡ್ತೀವಿ, ಎ ಮ್ಯಾಂಗೋ ಈಸ್ ಈಟನ್ ಬೈ ರಾಮ್. ಸೊ ಈ ಥರ ಆ್ಯಕ್ಚುವಲ್ ಸ್ಪೀಚ್ ಮತ್ತು ಆ್ಯಕ್ಚುವಲ್ ಸ್ಪೋಕನ್ ಅಥವಾ ರಿಟರ್ನ್ ವರ್ಡ್ಸನ್ನು ನಾವು ಗ್ರಾಮ್ಯಾಟಿಕಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮೂಲಕ ಟ್ರಾನ್ಸ್ಫರನ್ನು ಅಥವಾ ಏನಂತ ಹೇಳ್ತೀವಿ ಟ್ರಾನ್ಸ್ಫಾರ್ಮೇಷನ್ ಮಾಡಬಹುದು ಅಂತ ಹೇಳ್ತಾರೆ. ಓಕೆನಾ. ಡೀಪ್ ಸ್ಟ್ರಕ್ಚರ್ ಅಂದರೆ ಸಿಮ್ಯಾಂಟಿಕ್ ಅಥವಾ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್. ಇದು ಆ್ಯಕ್ಚುವಲ್ ಸ್ಪೋಕನ್ ಅಥವಾ ರಿಟರ್ನ್ ಸೆಂಟೆನ್ಸಸ್. ಅದನ್ನು ಎಲ್ಲಿ ಆಲ್ಟರ್ ಮಾಡ್ಬೋದು, ವಿತ್ ದ ಹೆಲ್ಪ್ ಆಫ್ ಗ್ರಾಮರ್. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಡೂ ದ ವರ್ಡ್ಸ್ ಆನ್ ದ ಗೋಲ್ಡನ್ ಬ್ರೂಚ್ ರೋನ್ ಬೈ ದ ಪ್ರೀರೆಸಸ್ ಮೀನ್ ಇನ್ ದ ಚಾಸರ್ಸ್ ಪ್ರೊಲಾಗ್? ದಟ್ಸ್ ವೆರಿ ಈಸಿ, ಲವ್ ಕಾಂಕರ್ಸ್ ಆಲ್. ಇದು ಪ್ರೀರೆಸಸ್ ಟೇಲಲ್ಲಿ ಬರುತ್ತೆ. ಪ್ರೀರೆಸಸ್ ಹೆಸರೇನು, ಬೇಸಿಕಲಿ ಮ್ಯಾಡಮ್ ಎಗ್ಲೆಂಟೈನ್ ಅಂತ ಹೇಳ್ಬೋದು. ಎಗ್ಲೆಂಟೈನ್ ಅವರು ಒಂದು ಬ್ರೂಚನ್ನು ಯೂಸ್ ಮಾಡ್ತಿರ್ತಾರೆ. ಅದರ ಹೆಸರೇನು, ಬೇಸಿಕಲ್ ಲವ್ ಕಾಂಕರ್ಸ್ ಆಲ್. ಲ್ಯಾಟಿನ್ ಫ್ರೇಸ್ ಏನು, ಅಮೋರ್ ವಿನ್ಸಿಟ್ ಆಮ್ನಿಯಾ. It is a Latin phrase ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, that I may rise and stand, O earth throw me. That I may rise and stand, O earth throw me. It's a line from John Donne's famous poem. That's basically Holy Sonnet 14. ಓಕೆ, ಇದರಲ್ಲಿ ಎಕ್ಸ್ಪೆಷಲಿ ಪೋಯಮ್ ಯಾವುದು, ಬ್ಯಾಟರ್ ಮೈ ಹಾರ್ಟ್ 3% God. ಇದರಲ್ಲಿ ಬಂದಿರೋಂಥ ಪರ್ಟಿಕ್ಯುಲರ್ ಲೈನ್ ಅಂತ ಹೇಳ್ಬೋದು. ಇಲ್ಲಿ ಹಿ ಕಂಪೇರ್ಸ್ ಹಿಸ್ ಸೋಲ್ ಟು, ಆಯಿತಾ, ಹಿ ಕಂಪೇರಿಂಗ್ ಹಿಸ್ ಸೋಲ್ ಟು ಕ್ಯಾಪ್ಚರ್ಡ್, ಏನಂತ ಹೇಳ್ತೀವಿ, ಕ್ಯಾಪ್ಚರ್ಡ್ ಟೌನಿಗೆ ಕಂಪೇರ್ ಮಾಡ್ತಾರೆ. ಹಿ ಕಂಪೇರಿಂಗ್ ಹಿಸ್ ಸೋಲ್ ಟು ಕ್ಯಾಪ್ಚರ್ಡ್ ಟೌನ್ ಟು ಆಸ್ಕ್ ಹಿಸ್ ಗಾಡ್ ಟು ಫೋರ್ಸ್ಫುಲಿ ಬ್ರೇಕ್ ಇಟ್. ಅವರು ದೇವ್ರ ಹತ್ರ ಬೇಡ್ಕೋತಾರೆ, ಪ್ಲೀಸ್ ಅದನ್ನು ಬ್ರೇಕ್ ಮಾಡಿ. ಸೊ ಹಿ ಕ್ಯಾನ್ ಬಿ ಮೇಡ್ ನ್ಯೂ ಆರ್ ಹೋಲಿ ಮ್ಯಾನ್, ಅಲ್ವಾ, ಒಬ್ಬ ಹೊಸ ಅಥವಾ ಪವಿತ್ರವಂತ ವ್ಯಕ್ತಿಯಾಗಿ ಮಾರ್ಪಾಡಾಗ್ತೀನಿ ನಾನು ಅಂತ ಹೇಳೋಂಥ ಪರ್ಟಿಕ್ಯುಲರ್ ಲೈನ್ ಅಂತ ಹೇಳ್ಬೋದು. ಲಾಸ್ಟ್ ಕ್ವೆಶ್ಚನ್, ಆ್ಯಂಡ್ ಯಾಂಡರ್ ಆಲ್ ಬಿಫೋರ್ ಅಸ್ ಲೈ ಡೆಸರ್ಟ್ ಆಫ್ ವಾಸ್ ಇಟರ್ನಿಟಿ. ದಿಸ್ ಲೈನ್ ಆಕರ್ಸ್ ಇನ್ ಟು ಹಿಸ್ ಕಾಯ್ ಮಿಸ್ಟ್ರೆಸ್. ಓಕೆ, ಟು ಹಿಸ್ ಕಾಯ್ ಮಿಸ್ಟ್ರೆಸ್ ಬೈ ಆಂಡ್ರ್ಯೂ ಮಾರ್ವೆಲ್ನ ಪರ್ಟಿಕ್ಯುಲರ್ ಟು ಹಿಸ್ ಕಾಯ್ ಮಿಸ್ಟ್ರೆಸ್ಸಲ್ಲಿ ಬಂದಿರೋಂತಹ ಲೈನ್ ಅಂತ ಹೇಳ್ಬೋದು. ಥೀಮ್ ಬಂದ್ಬಿಟ್ಟು ಕಾರ್ಪೇಡಿಯಮ್. ಇಲ್ಲಿ ಸ್ಪೀಕರ್ ಏನು ಮಾಡ್ತಾನೆ, ಈ ಸ್ಪೀಕರ್ ಅರ್ಜಿಂಗ್ ಹಿಸ್ ಲೇಡಿ ಟು ಎಂಜಾಯ್ ದೇಯರ್ ಲವ್. ನಾವು ಅವ್ರು ಹೇಳ್ತಾರೆ, ಸೊ ವಿ ಹ್ಯಾವ್ ಟು ಎಂಜಾಯ್ ಅ ಲವ್ ಮೇಕಿಂಗನ್ನು ರೈಟ್ ನಾವು ವಿ ಹ್ಯಾವ್ ಟು ಎಂಜಾಯ್. ಆಫ್ಟರ್ ದ ಡೆತ್ ವಿ ಕಾಂಟ್, ಬಿಕಾಸ್ ಆಫ್ಟರ್ ದ ಡೆತ್ ಎವ್ರಿಥಿಂಗ್ ಈಸ್ ಎಂಟಿ ಅಲ್ವಾ. ಸೊ ಲೈಫ್ ಇದ್ದಾಗನೇ ಇವೆಲ್ಲ ಎಂಜಾಯ್ ಮಾಡಬೇಕು ಅನ್ನೋದನ್ನು ಹೇಳೋಂಥ ಪರ್ಟಿಕ್ಯುಲರ್ ಲೈನ್ ಅಂತ ಹೇಳ್ಬೋದು. ಓಕೆನಾ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಈ 10 minutes 10 PYQ KSET ಸ್ಪೆಷಲ್ ಇದೆಯಲ್ಲ, ಇದು ಡೆಫಿನೆಟ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು UGC ನೆಟ್ಟಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದೆ, ಬಿಕಾಸ್ ಅಷ್ಟೊಂದು ರೆಸ್ಪಾನ್ಸ್ ಬಂದಿಲ್ಲ ಫ್ರಮ್ ಯು ಪೀಪಲ್. ಸೊ ಬಟ್ ಇದಕ್ಕೆ ನಾನು ಯಾಕೆ ನಾನು PYQ 10 minutes 10 PYQ ಯಾಕೆ ಮಾಡಿದೆ ಅಂತಂದರೆ, ಇಟ್ ಇಸ್ ಓನ್ಲಿ ರೀಸನ್. ಯಾಕಂದರೆ ನೀವು ನೋಡ್ಬೋದು, ಲಾಸ್ಟ್ ಜೂನ್ 2026 ನಿನ್ನೆ ಆಗಿರೋಂಥ ಎಕ್ಸಾಮ್ಸಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಕ್ವೆಶನ್ಸು PYQ ಇಂದನೇ ಬಂದಿದೆ. ಅದರಲ್ಲೂ ಎಸ್ಪೆಷಲಿ 2024 ಕ್ವೆಶನ್ನ ಆಲ್ಮೋಸ್ಟ್ ರಿಪೀಟ್ ಆಗಿದೆ. ಹಾಗಾಗಿ ಅದೇ ಬರುತ್ತೆ ಅಂತ ಹೇಳ್ಬಿಟ್ಟಲ್ಲ, ಅದೇ ಥರನೇ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಅಂತ ಅಲ್ಲ. ಅಟ್ಲೀಸ್ಟ್ PYQ ಸಾಲ್ವ್ ಮಾಡೋದ್ರಿಂದ ಈ ಥರ ಒಂದು ಬೆನಿಫಿಟ್ಸ್ಗಳು ಸಿಗತ್ತೆ. ಅಂಡರ್ಸ್ಟ್ಯಾಂಡ್. ಸೊ ಮೋಸ್ಟ್ ಆಫ್ ದ ಪೀಪಲ್ ಹೇಳಿದ್ರು ಲೈಕ್ ಮಾಡ್ರೇಟ್ ಇದೆ ಕ್ವೆಶನ್ ಪೇಪರು ಅಂತ ಹೇಳ್ಬಿಟ್ಟು. ನಾನು ಆಲ್ಮೋಸ್ಟ್ ದಲಿತ್ ಲಿಟ್ರೇಚರ್ ಇರ್ಬೋದು ಅಥವಾ ಲಿಟ್ರರಿ ಡಿವೈಸಸ್ ಇರ್ಬೋದು, ಮೋಸ್ಟ್ ಆಫ್ ದ ರೈಟರ್ಸ್ ಇರ್ಬೋದು, ಅಥವಾ 10 minute 10 PYQಸಲ್ಲಿ ತುಂಬ ರೈಟರ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆ ಕ್ವೆಶನ್ಸ್ಗಳನ್ನು ಆ ಒಂದು ಕ್ವೆಶನ್ ಪೇಪರ್ಸಲ್ಲಿ ನೀವು ನೋಡಿರ್ಬೋದು. ಸೊ ಹಾಗಾಗಿ ಇಲ್ಲೂ ಕೂಡ KSETಲ್ಲೂ ಅಷ್ಟೇ ಕ್ವೆಶನ್ ಪೇಪರ್ ರಿವಿಷನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಡೋಂಟ್ ಮಿಸ್ ದೀಸ್ ವೀಡಿಯೋಸ್, ಆಯಿತಾ. ಇವಾಗಿಂದಲೇ ಸ್ಟಾರ್ಟ್ ಮಾಡಿ, ನವೆಂಬರಲ್ಲಿ ಮತ್ತೆ ಕರೀತಾರೆ KSET ಎಕ್ಸಾಮ್ಸ್ನ. ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ನವೆಂಬರಲ್ಲಿ ಎಕ್ಸಾಮ್ಸ್ಗಳನ್ನ ಮತ್ತೆ ಕರೀತಾರೆ. ಇವಾಗಿಂದಲೇ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ನಾನು ಬರೀ 10
10 ಮಿನಿಟ್ಸ್ 10 PYQನ ಬರೀ ಪೇಪರ್ 2 ಮಾತ್ರ ಅಲ್ಲ, ಪೇಪರ್ 1ಗೂ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೂ ಕೂಡ 10 ಕ್ವೆಶನ್ಸ್ ಫ್ರಮ್ ಟೀಚಿಂಗ್ ಆಪ್ಟ್ಯೂಡ್, 10 ಕ್ವೆಶನ್ಸ್ ಫ್ರಮ್ ರಿಸರ್ಚ್ ಆಪ್ಟ್ಯೂಡ್. ಸೊ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ಎಲ್ಲ ಚಾಪ್ಟರ್ಸ್ದು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ಸನ್ನು ತೊಗೊಳ್ಳಿ. ಆ್ಯಂಡ್ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಇಲ್ಲಿ ನಾನು PDF ಶೇರ್ ಮಾಡಿರ್ತೀನಿ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಇಫ್ ಯು ಫೌಂಡ್ ದಿಸ್ ಅನಾಲಿಸಿಸ್ ಹೆಲ್ಪ್ಫುಲ್, ಲೈಕ್ ದ ವಿಡಿಯೋ, share it with your friends and subscribe for more. Okay, until then, take care. Bye bye.